ಎಷ್ಟು ಮುದ್ದಾಗಿದ್ದಾಳೆ. ನನ್ ಕಣ್ ದೃಷ್ಟಿನೇ ಬಿಟ್ಬಿಡುತ್ತೆ. ಅಮ್ಮ ಕಾಮಾಕ್ಷಿ ಬ್ಯಾಂಕ್ ಚೇರ್ಮನ್ರು ಅವ್ರ ಸಂಸಾರ ಬಂದಿದೆ. ಹೌದಾ? ಬನ್ನಿ ಬನ್ನಿ. ಸುಜಾತ ಬಾಯ್ಲಿ. ನೀವು ಬಂದಿದ್ದು ತುಂಬಾ ಸಂತೋಷ. ಚೆನ್ನಾಗಿದ್ದೀರಾ? ಬಾ ಬಾಬಾ. ಇವ್ರು ನಮ್ ಬೀಗರು. ನಮಸ್ಕಾರ. ಕೂತ್ಕೊಳ್ಳಿಯಾ? ಹೋಗೆ. ಏನೇ ವಾಣಿ, ಏನಿದು? ಗಂಡು ಈ ತರ ಬಿಹೇವ್ ಮಾಡ್ತಿದ್ದಾರೆ. ರಾಜ ಚೆನ್ನಾಗಿದ್ಯಾ? ಮನ್ಮಥನ್ ತರ ಇದ್ಯಾ? ಯಾಕೆ ಮುಂಚೆ ನೋಡಿರ್ಲಿಲ್ವಾ? ಫೋಟೋ ನೋಡಿದ್ದೆ, ವಿಡಿಯೋನಲ್ಲಿ ಡಾನ್ಸ್ ಪ್ರೋಗ್ರಾಮ್ ನೋಡಿದ್ದೆ. ನನಗ್ ಮೊದ್ಲೇ ಡೌಟ್ ಇತ್ತು, ನಾನ್ ಮದ್ವೆ ಮಾಡ್ಕೊಂಡ್ರೆ ಒಬ್ಬ ವೆಸ್ಟರ್ನ್ ಡಾನ್ಸರ್ನೋ ಇಲ್ಲ ಮಿಸ್ಟರ್ ಮೈಸೂರ್ನೋ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲೇ, ಇವನ್ ಹೇಗೆ ನೀನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡೆ? ಸಾರಿ ಕಣೆ, ಈಗೇನು ಮಾಡಕ್ಕಾಗಲ್ಲ. ಅವ್ರು ಹಾಗೇನೆ. ಏನ್ ಹೇಳ್ತಿದೀಯೇ? ಅವರು ನಮಸ್ಕಾರ. ಕೂತ್ಕೊಳ್ಳಿ. ಓಂ ಮೇಷಾಯ ನಮಃ, ಓಂ ವೃಷಭಾಯ ನಮಃ, ಓಂ ಮಿಥುನಾಯ ನಮಃ, ಓಂ ಕಟಕಾಯ ನಮಃ, ಓಂ ಸಿಂಹಾಯ ನಮಃ. ಏನಾಯ್ತು ನಿಂಗೆ? ಯಾಕೆ ಹಾರ ತೆಗಿತಾ ಇದ್ಯಾ? ನನಗೆ ಬೇಡ, ಬಿಡೆ. ನನಗೆ ಮತ್ತೆ ಬೇಡ, ಬಿಡೆ ನನ್ನನ್ನ. ಬೇಡ ಅಂತ ಹೇಳ್ತಿದ್ದೀನಲ್ಲ, ಬಿಡೆ ಪ್ಲೀಸ್, ಬಿಡೆ ನನ್ನನ್ನ. ಏನೇ ಇದೆಲ್ಲ? ಸಾರಿ ಮಾ, ನನಗೆ ಈ ಮದುವೆ ಬೇಡ. ಏನ್ ಓದಿದೀನಿ ಅಂತ ಕೊಬ್ಬ ಹಸೆ ಮನೆಯಿಂದ ಎದ್ ಬಂದಿದ್ಯಾ? ಮರ್ಯಾದೆಗೆ ಹೋಗಿ ಕುತ್ಕೋ. ನನ್ಗಿಷ್ಟ ಇಲ್ಲ ಅಂತ ಹೇಳ್ತಿದ್ದೀನಲ್ಲ, ನನ್ನ ಬಿಟ್ಬಿಡು ಪ್ಲೀಸ್. ವಾಣಿ, ನನ್ ಮಾತು ಕೇಳು. ಇದೆಂತ ಒಳ್ಳೆ ಸಂಬಂಧ ನಿನಗೆ ಗೊತ್ತಾ? ಅನ್ಯಾಯವಾಗಿ ನಿನ್ ಬಾಳೆ ನೀನೇ ಹಾಳು ಮಾಡ್ಕೋಬೇಡ. ಹಾಳ್ ಮಾಡ್ಕೋತಿರೋದು ನಾನಲ್ಲ, ನೀನೇ. ನಿನ್ ಕೈಯಾರೆ ನನ್ ಬಾಳ್ನ ಸರ್ವನಾಶ ಮಾಡ್ತಿದ್ಯಾ. ನೀನ್ ಕಾಲ್ ಹಿಡಿದು ಕೇಳ್ಕೊತೀನಿ ಕಣೆ, ಅವ್ನು ತುಂಬಾ ಒಳ್ಳೆಯವನು. ಒಳ್ಳೆಯವನಾಗಿದ್ರೆ ಮಾತ್ರ ಪ್ರಯೋಜನ ಇಲ್ಲಮ್ಮ, ಅವನು ಗಂಡ್ಸಾಗೂ ಇರ್ಬೇಕು. ಅವ್ನ್ ಡ್ಯಾನ್ಸರ್ ಅಲ್ವಾ, ಅದಕ್ಕೆ ಹಾಗೆ ನೋಡ್ಕೊತಾನೆ ಕಣೆ. ನೋಡದ್ನಲ್ಲ ಅವ್ನ್ ನಡೆನ. ಹಾ, ನೀ ಕ್ಯಾಸೆಟ್ ಅಲ್ಲಿ ಆಗ್ಲೇ ನೋಡಿದ್ಯಲ್ಲ. ಆದ್ರೆ ನೇರವಾಗಿ ನೋಡ್ಲಿಲ್ವೇ? ನಿನ್ನನ್ನೇ ನಂಬ್ದೆ. ಹೆತ್ತ ಮಗಳಿಗೆ ಇಷ್ಟೊಂದು ದ್ರೋಹ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಸಾರಿ ಅಮ್ಮ. ವಾಣಿ, ಅಮ್ಮ ಹೇಳ್ತಿರೋದು ನೀನ್ ಒಳ್ಳೇದಕ್ಕಮ್ಮ. ಏಯ್ ಹೋಗಯ್ಯ. ಅಮ್ಮ, ಅಳ್ಬೇಡಮ್ಮ. ನಾನೇ ಹೇಳಿದ್ನಲ್ಲ ಈ ಮದುವೆ ಬೇಡ ಬೇಡ ಅಂತ. ನೀನೇ ಕೇಳಲಿಲ್ಲ. ಸರಿ ಬಿಡು, ಇನ್ಮೇಲಾದ್ರೂ ನನ್ನ ಮದುವೆ ಮಾಡ್ಕೋ ಅಂತ ಪೀಡಿಸ್ಬೇಡ. ಬಾಮ್ಮ, ಮನೆಗೆ ಹೋಗೋಣ. ತುಂಬಾ ಭಯ ಆಗ್ತಿದ್ಯಮ್ಮ. ಅಯ್ಯೋ, ಏನಾಯ್ತು ಅಮ್ಮನಿಗೆ? ದಯವಿಟ್ಟು ನನ್ನ ಬಿಟ್ಟು ಹೋಗ್ಬಿಡ್ಬೇಡಮ್ಮ. ಅಮ್ಮ, ಅಯ್ಯೋ ಪ್ಲೀಸ್ ಅಮ್ಮ, ಇನ್ಮೇಲೆ ನೀನ್ ಹೇಳ್ದಾಗೆಲ್ಲ ನಾನು ಕೇಳ್ತೀನಮ್ಮ. ನೀನ್ ಯಾವ ಹುಡುಗಿರ್ ಬೇಕಾದ್ರೆ ತೋರ್ಸಮ್ಮ, ನಾನು ಮದುವೆ ಆಗ್ತೀನಿ. ಅಮ್ಮ ಅಮ್ಮ ಅಮ್ಮ, ನನ್ನ ಬಿಟ್ಟು ಹೋಗ್ಬಿಡಮ್ಮ. ನನ್ನ ಜೀವನೇ ನೀನು, ಈ ಜೀವನ ಬಿಟ್ಟು ಹೋಗ್ತೀಯಮ್ಮ. ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ನನ್ನ ಬಿಟ್ಟು ಹೋಗ್ತ. ಅಮ್ಮ, ಕಳ್ಬಿಡಮ್ಮ. ಅಮ್ಮ, ಏನ್ ಹೇಳ್ದೆ ನೀನು? ಈ ಮದುವೆ ನಡೀಲಿಲ್ಲ ಅಂದ್ರೆ ನಾನಿರೋದಿಲ್ಲ ಅಂತ. ಅದಕ್ಕೆ ಅಯ್ಯಯ್ಯೋ, ಅದಕ್ಕೋಸ್ಕರ ಅಯ್ಯಯ್ಯೋ, ಹಾಗೆ ಮಾಡ್ಬೇಡಮ್ಮ. ನೀನಿಂದ ನನಗೆ ಬದುಕೋ ಶಕ್ತಿ ಇಲ್ಲಮ್ಮ. ನೀನಿಂದ ನನಗೆ ಬದುಕಕ್ಕಾಗಲ್ಲಮ್ಮ. ಅಮ್ಮ ಅಮ್ಮ, ಕಳ್ಬಿಡಮ್ಮ. ಅಮ್ಮ, ನನ್ನ ಒಂಟಿಯಾಗ್ಬಿಟ್ಟು ಹೋಗ್ಬೇಡಮ್ಮ. ನೀನಿಂದ ನನ್ನ ಕೈಲಿ ಬದುಕಕ್ಕಾಗಲ್ಲಮ್ಮ. ಅಮ್ಮ
ಸುಜಾತ ಹೊರಗೆ ಹೋಗಿದ್ದಾಳೆ. ನಿನಗೆ ಹೇಳ್ತಾ ಇರೋದು, ಎಲ್ಲಿ ಹೋಗ್ತಿದೀಯಾ? ಹುಡುಗಿಯಲ್ಲಿ ಮೇಲೆ ಇದ್ದಾಳೆ. ಮೇಲೆ ಯಾಕೆ ಹೋಗ್ತಾ ಇದೀಯಾ? ಸುಜಾತ ಹೊರಗೆ ಹೋಗಿದ್ದಾಳೆ ಅಂತ ಹೇಳಿದ್ನಲ್ಲ. ಏಯ್, ಹಿಡ್ಕೊಂಡ್ರ ಅವನ್ನ. ಏಯ್, ಅವತ್ತ ಜನರ ಮುಂದೆ ಉಗಿದು ಉಪ್ಪಿನಕಾಯಿ ಹಾಕಿದ್ನಲ್ಲೋ, ಮತ್ತೆ ಅವಳನ್ನ ಹುಡ್ಕೊಂಡ್ ಬಂದಿದ್ದಲ್ಲೋ. ಹೇಳಿ ನನ್ನ ಮಗನೇ, ಏನೋ ಗುರಾಯಿಸ್ತೀಯ? ಅಲ್ಲ, ಆದ ಅವಮಾನ ಸಾಲ್ದ. ಶಿವ ಶಿವ, ನೋಡು, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಅಮ್ಮನೇ ನಿನ್ ಬಗ್ಗೆ ಮೊದ್ಲೇ ನನ್ಗೇನು ಹೇಳಿಲ್ಲ, ಅದಕ್ಕೆ ಮದ್ವೆ ತನಕ ಹೊರಟೋಯ್ತು. ನೀನ್ ಹಾಗೆ ನೋಡ್ಬೇಡ, ನೀನ್ ನನಗೆ ಇಷ್ಟ ಆಗಿಲ್ಲ. ಪ್ಲೀಸ್ ಪ್ಲೀಸ್ ಬಿಡು. ಬೇಡ ಶಿವ, ಪ್ಲೀಸ್ ಶಿವ, ನನ್ ಬಾಳ ಹಾಳು ಮಾಡ್ಬೇಡ ಶಿವ, ಪ್ಲೀಸ್ ಶಿವ. ಬೇಕಾದ್ರೆ ನೀನ್ ಬೇರೆ ಮದ್ವೆ ಮಾಡ್ಕೊ, ನಾನ್ ಬೇರೆ ಮದ್ವೆ ಮಾಡ್ಕೊತೀನಿ ಶಿವ, ಪ್ಲೀಸ್ ಶಿವ. ಬೇಡ ಶಿವ, ಪ್ಲೀಸ್ ಶಿವ, ನನ್ ಬಾಳ ಹಾಳು ಮಾಡ್ಬೇಡ ಶಿವ. ಸುಜಾತ, ಆ ಶಿವಸಾಗರ್ ಬಂದು ತೆಗಿಯೋ, ತೆಗಿಯೋ, ತೆಗಿ. ಮೊದ್ಲು ಬಾಗ್ಲು ಹೊಡ್ದಾಕಿ. ಬನ್ನಿ. ಬರ್ಲಾ? ಶಿವು, ಏನಪ್ಪ ಇದೆಲ್ಲ? ಒಬ್ನಿಗೆ ಆಡಕ್ ಬರಲ್ಲ ಅಂದ್ರೆ ಆಡ್ ತೋರ್ಸ್ಬೋದು, ಒಂದ್ ಕೆಲ್ಸ ಮಾಡಕ್ ಬರಲ್ಲ ಅಂದ್ರೆ ಮಾಡ್ ತೋರಿಸ್ಬೋದು. ಆದ್ರೆ ಗಂಡ್ಸೆ ಅಲ್ಲ ಅಂದ್ರೆ
ನಿಲ್ಸಿ ಶಿವ ನಿಲ್ಸಿ. ಒಂದ್ ವಾರದಿಂದ ನೋಡ್ತಾ ಇದ್ದೀನಿ, ಹುಚ್ಚುಚ್ಚಾಗಿ ಆಡ್ತಾ ಇದ್ದೀರಾ, ನಿಲ್ಸಿ. ಎಷ್ಟು ಚೆನ್ನಾಗಿತ್ತು ಕನ್ನಡಿ, ಒಡದ್ ಚೂರ್ ಮಾಡ್ಬಿಟ್ರಲ್ಲ. ಒಂದ್ ಹುಡುಗಿ ಬಾಳ್ನೆ ಒಡದ್ ಚೂರ್ ಮಾಡ್ಬಿಟ್ಟಲ್ಲ ಕೋದಂಡ. ಅದಕ್ಕೆ ಈ ತರ ಹುಚ್ಚುಚ್ಚಾಗಿ ಆಡ್ಬೇಕಾ? ನಾನ್ ಮಾಡಿರೋ ಕೆಲ್ಸ ನೆನ್ಸ್ಕೊಂಡ್ರೆ ನನಗೆ ಅಸಹ್ಯ ಆಗ್ತಾ ಇದೆ. ಏನೇ ಆದ್ರೂ ನಾನ್ ಮಾಡಿದ ತಪ್ಪೇ ಅಲ್ವಾ? ಇಲ್ಲ, ನನ್ನ ಪ್ರಕಾರ ನೀವು ಮಾಡಿದ ತಪ್ಪೇ ಅಲ್ಲ. ಒಂದ್ ವೇಳೆ ನಿಮ್ ಮನ್ಸಿಗೆ ತಪ್ಪು ಅಂತ ಅನ್ಸಿದ್ರೆ ಆ ಹುಡುಗಿ ನಮ್ಮನೆಗೆ ಕರ್ಕೊಂಬಂದ್ಬಿಡಿ, ತಪ್ಪೆಲ್ಲ ರೈಟ್ ಆಗ್ಬಿಡುತ್ತೆ. ಏನಮ್ಮ ಸುಜಾತ, ವಾಣಿ ಹೀಗೆ ಕಿರ್ಚ್ಕೊಳ್ತಾ ಇದ್ದಾಳೆ, ನಾನು ಒಂದ್ ಅದೆಲ್ಲ ನಾನು ನೋಡ್ಕೋತೀನಿ, ನೀವು ಊರ್ಗ್ ಹೊರಡಿ. ತುಂಬಾ ಸಂತೋಷ ಅಮ್ಮ, ಬರ್ತೀನಿ. ಡಾಕ್ಟರ್, ನಾನು ಅಬೋರ್ಷನ್ ಮಾಡಿಸ್ಕೊಳ್ತಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಅದಕ್ಕೆ ಅಮ್ಮ ಔಷಧಿಗಳನ್ನೇ ಬರ್ಕೊಡ್ದೆ, ನಾನೇ ನನ್ನ ಹತ್ರ ಇರೋ ಮಾತ್ರೆಗಳನ್ನ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ. ತಗೋಮ್ಮ, ಈ ಔಷಧಿಗಳನ್ನೇನಾದ್ರೂ ನೀನ್ ತಗೊಂಡೆ ಅಂತ ಇಟ್ಕೋ, ಎಲ್ಲ ತಾನಾಗೆ ಕರಗೋಗುತ್ತೆ. ಹೋಗು. ನೀವೆಲ್ಲ ಡಾಕ್ಟರ್ಗಳು, ನಿಮಗೆಲ್ಲ ಒಂದು ಹಾಸ್ಪಿಟ್ಲು ನೋಡಿಲ್ಲಿ. ಅಬಾರ್ಷನ್ ಆಗಿಲ್ಲ, ನಿನ್ ಪಿಂಡನೂ ಆಗಿಲ್ಲ. ಅಲ್ಲಮ್ಮ, ಅಬಾರ್ಷನ್ ಆಗಿಲ್ಲ ಅಂತ ತಿಳ್ಕೊಳ್ಳೋದಿಕ್ಕೆ 5 ತಿಂಗಳು ಬೇಕಾಗಿತ್ತ ನಿನಗೆ? ಅಯ್ಯೋ, ಎಲ್ಲ ನಾನು ಹಣೆ ಬರಹ. ನಾನ್ ನಿನ್ಗೆ ಸ್ಟ್ರಾಂಗ್ ಡೋಸೇಜೇ ಕೊಡೋಣ ಅಂತಿದ್ದೆ, ಅದರಿಂದ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಅಯ್ಯೋ, ಹಾಗೊಂದ್ ವೇಳೆ ನಾನು ಸತ್ತೋಗಿದ್ರು ಪರವಾಗಿಲ್ಲ ಡಾಕ್ಟರ್. ಚಿಂತೆ ಮಾಡಬೇಡಮ್ಮ, ಇನ್ ಮುಂದೆ ನಾನೇ ಅಲ್ಲ, ಯಾವುದೇ ಡಾಕ್ಟ್ರು ಬಂದ್ರು ನಿನ್ ಹೊಟ್ಟೆಲ್ ಬೆಳಿತಿರೋ ಮಗುನ ಅಲ್ಲಾಡ್ಸೋಕ್ಕೂ ಆಗಲ್ಲ. ಟೇಕ್ ಕೇರ್, ಆಲ್ ದ ಬೆಸ್ಟ್. ಐ ಡೋಂಟ್ ನೀಡ್ ಯೋರ್ ವಿಶಸ್. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ನೋಡೋಣ ಮುಂದೆ ಹುಟ್ಟೋ ಮಗುವಿಂದಾದ್ರೂ ಇವ್ರಿಬ್ರು ಒಂದಾಗ್ತಾರೋ ಏನೋ ಅಂತ. ಅತ್ತೆ, ಈ ಮಗು ನಂಗ್ ಕೊಟ್ಬಿಡಿ ಅತ್ತೆ. ಇದು ನನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗು. ಇನ್ ಮುಂದೆ ನನ್ನ ಜೀವನದಲ್ಲಿ ನನಗಿರೋ ಒಂದೇ ಒಂದ್ ಸಂಬಂಧ ಅತ್ತೆ. ನಿಮ್ ಮಗಳ ಜೀವನದಲ್ಲಿ ಇನ್ ನಂಗ್ ಜಾಗ ಇಲ್ಲ, ಹಾಗೆ ನನ್ ಜೀವನದಲ್ಲೂ ಬೇರೆ ಯಾವ ಹೆಣ್ಗೂ ಜಾಗ ಇಲ್ಲ. ಈ ಮಗು ನಾನ್ ಚೆನ್ನಾಗಿ ನೋಡ್ಕೊಂತೀನತ್ತೆ, ನನ್ ನಂಬಿ ಅತ್ತೆ. ನಮ್ ತಾಯಿ ಕೇಳಿದಿದ್ರೆ ಕೊಡ್ತಿದ್ರಲ್ಲ ಅತ್ತೆ, ದಯವಿಟ್ಟು ಕೊಡಿ ಅತ್ತೆ, ಪ್ಲೀಸ್ ಅತ್ತೆ. ನೀನು ಮಗುವಾಗಿದ್ದಾಗ ನಿನ್ನ ತಗೊಂಡು ನಾನು ಕೋದಂಡ ಆ ಊರ್ನೇ ಬಿಟ್ಟು ಬೇರೆ ಊರಿಗೆ ಬಂದ್ಬಿಟ್ವಪ್ಪ.